ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿ. ಒಂದು 2 ವಾರನೇ ಆಗಿತ್ತು. ಯಾಕೆ ಅಂದರೆ ತುಂಬ ಕೇಳ್ತಾ ಇದ್ದೆ ಯಾಕೆ ವಿಡಿಯೋ ಆಗ್ತಾಯಿಲ್ಲ ಅಂತ ಹೇಳಿ. ಒಂದು ವಿಶೇಷವಾದಂತಹ ಕೆಲಸದಲ್ಲಿದ್ದೀನಿ. ಸೊ ಆ ಕೆಲಸ ಎಲ್ಲ ಕಂಪ್ಲೀಟ್ ಆಗಬೇಕು. ಸೊ ಅಲ್ಲಿವರೆಗೂ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ರೆಗ್ಯುಲರ್ಗೆ ಆಗೋದಿಲ್ಲ. ತುಂಬ ಬ್ಯುಸಿ. ಖಂಡಿತ ಹೇಳ್ತೀನಿ, ನನಗೆ 5 ಮಿನಿಟ್ಸ್ ಕೂಡ ಫ್ರೀಯಾಗಿ ವೀಡಿಯೋಸ್ ಮಾಡಬೇಕು ಅಂತ ಅಷ್ಟೊಂದು ಕೂಡ ಫ್ರೀ ಇಲ್ಲ. ಸೊ ಅದಕ್ಕೆ ಪೂಜೆ ಬ್ಲಾಗ್ಸ್ ಆಗಲಿ ಅಥವಾ ಟಿಪ್ಸ್ ಆಗಲಿ ಏನೇ ಒಂದು ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಇದು ಬಂದು 2 ಡೇಸ್ ಬ್ಲಾಗ್ ಆಗಿರುತ್ತೆ. ಸೊ ಕೇಳ್ತಾ ಇದ್ರಲ್ಲ, ಸೊ ಹಾಗಾಗಿ ಒಂದು ಬ್ಲಾಗ್ನ ಚಿಕ್ಕದಾಗಿ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. ಅರುಷಿ ಬರ್ಡೇ ಇದೆ ಮಂಗಳವಾರ. ಸೊ ಅದಕ್ಕೋಸ್ಕರ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿ ನಾನು ಅರುಣ್ ಮಕ್ಕಳೆಲ್ಲ ಹೊರಟ್ವಿ ಡ್ರೆಸ್ ಸರ್ಕಲ್ಗೆ. ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ನಮಗೆ ವೈಟ್ಫೀಲ್ಡ್ ಹತ್ತಿರ. ಸೊ ಅಲ್ಲಿ ಒಂದು ಮಾಲ್ ಇರೋದರಿಂದ ಡ್ರೆಸ್ ತೊಗೊಳಕ್ಕೆ ರೆಗ್ಯುಲರ್ ಯೂಸಸ್ಗೆ, ಬರ್ಡೇಗೆ, ಪಾರ್ಟೀಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಂತ ನಾವೆಲ್ಲರೂ ರೆಡಿಯಾಗಿ ಹೊರಟ್ವಿ. ಸೊ ಅಲ್ಲಿ ಹೋಗಿ ಆರುಷಿಗೆ, ನನಗೆ ಬ್ಲ್ಯಾಕ್ ಬೇಕಿತ್ತು ಡ್ರೆಸ್ಸು. ತುಂಬ ಹುಡುಕ್ತಾ ಇದೆ. ಲಾಸ್ಟ್ ಟೈಮೆಲ್ಲ ಅವಳಿಗೆ ವೈಟು, ರೆಡ್ಡು ಈ ರೀತಿ ಎಲ್ಲ ಕಲರು ಡ್ರೆಸ್ಸಸ್ ಅವಳ ಹತ್ರ ಇದೆ ಆಲ್ಮೋಸ್ಟು. ಬಟ್ ಅವಳಿಗೆ ಬ್ಲ್ಯಾಕ್ ಹಾಕೋಣ ಅಂತಂದರೆ ಈಗ ಬ್ಲ್ಯಾಕ್ ಡ್ರೆಸ್ ಅವಳಿಗೆಲ್ಲೂ ಸಿಗ್ತಾನೆ ಇಲ್ಲ ಅವಳಿಗೆ ಮ್ಯಾಚ್ ಆಗುವಂಥದ್ದು. ಅದರಲ್ಲೂ ಅವಳಿಗೆ ತುಂಬ ಗ್ರ್ಯಾಂಡಾಗಿದ್ರೆ ಅಂತ ಅವಳಿಗೆ ಇಷ್ಟನೇ ಆಗೋಲ್ಲ. ತುಂಬ ಸಾಫ್ಟ್ ಇರಬೇಕು, ತುಂಬ ಲೈಟ್ ಡ್ರೆಸ್ಸಿಂಗ್ ಸೆನ್ಸಲ್ಲಂತೂ ಆರ್ಯನ್ ಮತ್ತು ಆರುಷಿ ಇಬ್ಬರು ನನ್ನ ಥರನೇ ತುಂಬ ಸಾಫ್ಟ್ ಇರಬೇಕು ಆ್ಯಂಡ್ ಸಿಂಪಲ್ ಇರಬೇಕು ಅಂತ. ಅವರು ಹಾಗೆ. ಸೊ ನೋಡಿ, ಸೊ ನೋಡೋಣ ಅಂತ ಹೇಳಿಬಿಟ್ಟು ಈ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಓಕೆ, ಚೆನ್ನಾಗಿದೆ ಅಂತ ಅರುಣ್ ಕೂಡ ಹೇಳಿದ್ರು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೂಡ ಇದೇ ಥರ ಕಲರೇ. ಸೊ ಇಲ್ಲಿ ಇನ್ನೊಂದು ಹೇಗಿದ್ರು ಅವ್ರ ಮಾವ ಅವ್ರಿಗೆ ಡ್ರೆಸ್ಸು ಕೊಡಿಸ್ತಾರೆ ಮೊದಲೇ ಹೇಳ್ತಾಯಿದ್ರು ಅಂತ ಹೇಳಿಬಿಟ್ಟು, ಸರಿ ಇದೊಂದು ಇರಲಿ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡ್ವಿ. ಸೊ ಅದನ್ನು ಟ್ರಯಲ್ ಮಾಡೋಣ ಅಂತಂದು ಕೂಡ ಅವಳು ಹಾಕ್ಸ್ಕೊಂಡಿಲ್ಲ. ಅವಳಿಗೆ ಅಷ್ಟೊಂದು ಹಿಂಸೆ ಕಿರಿಕಿರಿ ಆ ಥರ ಡ್ರೆಸ್ಸಸ್ ಎಲ್ಲ ಫ್ರಾಕು ಹಾಕ್ಕೊಬೇಕು ಅಂದರೆ ಒಂದು ಸಿಂಪಲಾಗಿ ಶರ್ಟು, ಪ್ಯಾಂಟು ಮತ್ತು ಸಿಂಪಲ್ಲಾಗಿ ಒಂದು ಫ್ರಾಕ್ ಹಾಕ್ಬಿಟ್ರೆ ಸಾಕು ಕಾಟನ್ದು ಅವಳಿಗೆ. ಸೊ ಅದನ್ನೆಲ್ಲ ಅಲ್ಲಿ ಮುಗಿಸ್ಕೊಂಡು ತುಂಬ ದಿನ ಆಗಿತ್ತು. ಮಕ್ಕಳನ್ನ ಕೂಡ ಹೊರಗಡೆ ಕರ್ಕೊಂಬಂದು KFC ಕೊಡಿಸಿ ತುಂಬ ದಿನ ಅನ್ನೋದಕ್ಕಿಂತ ಒಂದು 3 ಮಂತ್ಸ್ ಆಗಿತ್ತು. ಸೊ ಹೆಂಗಿದ್ರು ಬಂದಿದ್ವಿ. ಹಾಗೆ ನಮಗೆ ಕೋಡಿನಲ್ಲಿ ಫೋರು ಮಾಲ್ ಇತ್ತು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಕ್ಕಳಿಗೆ ಇನ್ನೊಂದು ತಿನ್ನಿಸ್ಕೊಂಡು ಹಾಗೆ ಒಂಚೂರು ಅವ್ರಿಗೆ ಕ್ಲಾತ್ಸು ಮತ್ತು ರೆಗ್ಯುಲರ್ ಯೂಸಸ್ಗೆ ಆ್ಯಂಡು ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಸೊ ಅಲ್ಲೆಲ್ಲ ನೋಡಿಸ್ಕೊಂಡು ಒಂಚೂರು ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡ್ವಿ ಆರುಷಿ ಮತ್ತು ಆರ್ಯನ್ಗೆ, ನನಗೆ, ಅರುಣ್ಗೆ ಎಲ್ಲರಿಗೂ. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗುತ್ತೆ. ಇದೆ ಪ್ಲೇಸು, ಬುಕ್ಸಸ್ಸು ಸಿಗುತ್ತೆ, ಎವ್ರಿಥಿಂಗ್ ಈಸ್ ಅಲ್ಲಿ ನಮಗೆ ಸಿಗುತ್ತೆ. ಓಕೆನಾ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ನಾನು ಅರುಣ್ ತುಂಬ ಬರ್ತಾಯಿದ್ವಿ. ಮದುವೆ ಆದಮೇಲೆ ಕೂಡ ಬಂದು ಏನಾದರೂ ತಿಂದ್ಕೊಂಡು ಹೊರಡ್ತಾಯಿದ್ವಿ. ಆರ್ಯನ್ ಪ್ರೆಗ್ನೆನ್ಸಿನಲ್ಲಿ ಆಲ್ಮೋಸ್ಟ್ ನಾನು ತುಂಬ ತಿಂದಿರೋದು, ತುಂಬ ಕ್ರೇವಿಂಗ್ಸ್ ಆಗ್ತಾಯಿದ್ದಿದ್ದು ಅಂತಂದರೆ ಚಿಕನ್ ಬರ್ಗರ್ ತಿಂತಾಯಿದ್ದೆ ಅಷ್ಟೇ. ಅಷ್ಟೊಂದು ಇಷ್ಟ ಆಗ್ತಾಯಿತ್ತು ನನಗೆ. ಅಷ್ಟು ಬಿಟ್ಟರೆ KFC ತುಂಬ ತಿಂತಾಯಿದ್ದೆ ಆರ್ಯಂದು. ಈಗ ಸೇಮ್ ಅವನಿಗೆ KFC ಅಂದರೆ ತುಂಬ ಇಷ್ಟ. ಸೊ ತುಂಬ ದಿನಗಳಾಗ್ಬಿಟ್ಟಿತ್ತು ಪಾಪ ತಿನ್ನಿಸಿ ಅವ್ರಿಗೆ. ಅಂದರೆ ನಾವು ಒಂದು ಮಂತ್ಲಿ ಒನ್ಸ್ ಆದರೂ ಈ ರೀತಿ ಕೊಡಿಸ್ತೀವಿ. ಮಕ್ಕಳನ್ನ ಕರ್ಕೊಂಡು ಬಂದು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾನೆ. ಇತ್ತೀಚೆಗೆ ಬಂದಿರಲಿಲ್ಲ, ತುಂಬನೇ ತಿಂಗಳ ಆಗಿಬಿಟ್ಟಿತ್ತು. ಸೊ ಅದು ಹಾಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೋಗಿ ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ಹಾಗೆ ಒಂದು ರೌಂಡು ಚಿಕ್ಕ ಬುಕ್ಕು ರೈಲಲ್ಲಿ ಮಕ್ಕಳನ್ನ ಕೂರಿಸಿ ಒಂದು ರೌಂಡು ಕಳಿಸಿದ್ವಿ. ಅವ್ರಿಗೂ ಖುಷಿಯಾಗುತ್ತೆ ಅಂತ ಹೇಳಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಆಫ್ಟರ್ ಅಂದರೆ ಮಾರ್ನಿಂಗ್ ನೆಕ್ಸ್ಟ್ ಡೇ ನಾವು ಹೊರಟ್ವಿ. ಬನಶಂಕರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋಣ. ಇನ್ನು ವಾರಾಹಿ ಅಮ್ಮನವರ ನವರಾತ್ರಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ನು ಅಮ್ಮನವ್ರು ಹೋಗ್ಬಿಟ್ಟು ಅಮ್ಮನವ್ರ ಹತ್ರ ಹೋಗಿ ದರ್ಶನ ಕೂಡ ಮಾಡಿಕೊಂಡು ಅಮ್ಮನವ್ರ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ ಹೇಳಿ ಪ್ಲ್ಯಾನಿಂಗ್ ಇತ್ತು ನಂದು ಮತ್ತು ಮಾಲಂದಿಬ್ಬರದೂ. ಸೊ ಸರಿ ಆಯಿತು. ಬನಶಂಕರಿ ಅಮ್ಮನವ್ರ ಹತ್ರ ಹೋಗಿ 1 ಮಂತ್ ಆಗಿಬಿಟ್ಟಿತ್ತು. ನಾನು ಹೋಗಲಿಲ್ಲ. ಹಿಂಗೆ ತುಂಬ ಕೆಲಸಗಳು ಮತ್ತು ನಂದು ಮಂತ್ಲಿ ಪ್ರಾಬ್ಲಮ್ ಇದ್ದರೆ ಮಾಲಂದು. ಸೊ ಈ ರೀತಿ ಎಲ್ಲ ಆಗ್ತಾಯಿತ್ತು. ಸೊ ಅದಕ್ಕೆ ಹೋಗೋದಕ್ಕಾಗಲಿ, ಒಂಚೂರು ಮನೇಲಿ ಕೂಡ ಕೆಲಸಗಳು ಬ್ಯುಸಿ ಇದ್ದಿದ್ದರಿಂದ ಸೊ ನೆಕ್ಸ್ಟು ಹೋಗೋಣ ಫಸ್ಟ್ ಹಾಗೆ ವರಾಹಿ ಅಮ್ಮನವ್ರನ್ನ ಕೂಡ ನೋಡ್ಕೊಂಬರೋಣ ಅಂತ ಹೇಳಿ ಸೊ ಹೋಗಿದ್ವಿ. ಇನ್ನು ಅವತ್ತು ಇಷ್ಟು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನನ್ನ ಹತ್ರ ಹೂವು ಕಡಿಮೆನೇ ಇದ್ದಿತ್ತು. ಮಲ್ಲಿಗೆ ಹೂವು ಸ್ವಲ್ಪ ಇತ್ತು, ಜೊತೆಗಿನ ರೋಸು ಇತ್ತು. ಸೊ ಅದನ್ನೆಲ್ಲ ಇಟ್ಕೊಂಡು ಅಲಂಕಾರವನ್ನು ತುಂಬ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ನನಗೆ
ನಲ್ಲಿ ಹೂಗಳು ಜಾಸ್ತಿ ಇರಬೇಕು. ಅದರಲ್ಲಿ ನಮಗೆ ಸೇವಂತಿಗೆ ಹೂವು ಇತ್ತು ಅಂತಂದರೆ ಅಲಂಕಾರ ಮಾಡ್ಕೊಳ್ಳೋಕ್ಕೆ, ಪೂಜೆ ಮಾಡ್ಕೊಳ್ಳೋಕ್ಕೆ ನಂಗೆ ತುಂಬ ಇಷ್ಟ. ಸೇವಂತಿಗೆ ಹೂವು ಇಲ್ಲ ಅಂತಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಕಂಪಲ್ಸರಿ ಮಲ್ಲಿಗೆ ಹೂವು ಇಟ್ಟಿರ್ತೀನಿ. ಹಾಗೆ ಒಂದು ಸ್ವಲ್ಪ ರೋಸು ಕೂಡ ನಾನು ಇರಲೇಬೇಕು. ಸೊ ಇದರಿಂದ ಇಟ್ಕೊಂಡು ಅಲಂಕಾರ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಪನ್ನೀರ್ ರೋಸ್ ಕೂಡ ಅಮ್ಮ ಕೇಳಿ ತರಿಸ್ಕೊಂಡಿದ್ದೆ. ಬಟ್ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು. ಈ ಸಾರಿ ಅಮ್ಮ ಪನ್ನೀರ್ ರೋಸು ಚೆನ್ನಾಗೇ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಹೊರ್ಟೋಗ್ಬಿಟ್ಟಿತ್ತು. ಚೆನ್ನಾಗಿರೋ ಹೂವೇ ಕೊಟ್ಟಿರಲಿಲ್ಲ ಅವರು. ತುಂಬ ಅಪ್ಸೆಟ್ ಆಯ್ತು ನನಗೆ ಪನ್ನೀರ್ ರೋಸಲ್ಲೇ ಅಲಂಕಾರ ಮಾಡಬೇಕು ಅಂದರೆ ತುಂಬ ಇಷ್ಟ. ಅದು ಸ್ವಲ್ಪ ಹೊತ್ತೇ ಇದ್ರೂ ಅದ್ರ ಸುವಾಸನೆ ಹೆಂಗಿರುತ್ತೆ ಅಂತಂದರೆ ಒಳ್ಳೆ ಪರ್ಫ್ಯೂಮ್ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನನಗಿಷ್ಟ ಪನ್ನೀರ್ ರೋಸ್ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ. ನೋಡ್ತೀನಿ ಎಲ್ಲ ಹಾಳಾಗ್ಬಿಟ್ಟಿದೆ. ತುಂಬಾ ಅಪ್ಸೆಟ್ ಆಗೋಯ್ತು ನನಗೆ. ಹೂವು ಇಷ್ಟೊಂದು ಆಸೆ ಇಟ್ಕೊಂಡಿದ್ನಲ್ಲ, ಹೂವು ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು. ಸರಿ ಬಿಡು, ಇನ್ನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಇಡೋಣ. ಎಷ್ಟು ಸಿಗುತ್ತೋ ಚೆನ್ನಾಗಿರೋ ಹೂಗಳನ್ನ. ನನಗೆ ಹೂವು ಏನಾದರೂ ಸ್ವಲ್ಪ ಹೋಗಿತ್ತು, ಸ್ವಲ್ಪ ಏನಾದರೂ ಗಲೀಜಾಗಿತ್ತು ಅಂತಂದರೆ ನನಗೆ ಮನಸ್ಸೇ ಬರೋಲ್ಲ ಆ ಹೂವನ್ನ ಇಡೋದಕ್ಕೆ. ಸೊ ನೋಡಿ ಚೆನ್ನಾಗಿರೋದು ಮಾತ್ರ ಆರಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಲಾಸ್ಟು ನೀಟಾಗಿ ಲಾಗ್ ಮಾಡೋಣ ಅಂತಂದರೆ ಆರುಷ್ ನಾನು ಎಲ್ಲೇ ಕ್ಯಾಮ್ರಾ ಇಟ್ರೂ ಬಂದುಬಿಡ್ತಾಳೆ, ಅದನ್ನ ತೆಗೆದುಬಿಡ್ತಾಳೆ. ಸೊ ಅವಳು ಹಿಂಸೆ ಈ ಥರ. ಸೊ ನೆಕ್ಸ್ಟ್ ಇನ್ನೇನು ಒಂದು ಸ್ವಲ್ಪ ದಿವಸ ಸೊ ರೆಗ್ಯುಲರಾಗಿ ನಾನು ಪೂಜೆ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ. ಇದು ನನ್ನ ನೆಕ್ಸ್ಟ್ ಗುರುವಾರದ ಬ್ಲಾಗು. ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಗುರುವಾರ ಅಲ್ವಾ, ಅದಕ್ಕೋಸ್ಕರ ಯೆಲ್ಲೋ ಕಲರ್ ಡ್ರೆಸ್ನ ಹಾಕ್ಕೊಂಡು ಯೆಲ್ಲೋ ಕಲರ್ ಬಳೆನೆಲ್ಲ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವಾಗ ಹೇಳಬೇಕಂತಂದರೆ ಒಂದು 3 ಡೇಸ್ದೇ ಅಂದ್ಕೊಳ್ಳಿ, ಎಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ಮಾಡ್ಕೊಂಡು ಟೈಮ್ ಸಿಕ್ಕಿದಾಗ ಒಂದು ಸ್ವಲ್ಪ ಮಾಡ್ಕೊಂಡಿರೋದು. ಇನ್ನು ಬಾಗಿಲಿಗೆಲ್ಲನೂ ಇನ್ನು ಆಷಾಢ ಶುಕ್ರವಾರ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಸೊ ಗುರುವಾರನೇ ನಾನು ಆಲ್ಮೋಸ್ಟು ಈ ರೀತಿ ಬಾಗಿಲಿಗೆಲ್ಲನೂ ರೆಡಿ ಮಾಡ್ಕೊಂಡು, ಯಾಕೆಂದರೆ ಗುರುವಾರ ರಾಯರ ಪೂಜೆ ಮಾಡ್ತೀನಲ್ವಾ, ಅದಕ್ಕೋಸ್ಕರ. ಇನ್ನು ರಂಗೋಲಿ ಎಲ್ಲನೂ ಕಂಪಲ್ಸರಿ ಮತ್ತೆ ಹೊಸ್ದಾಗಿ ತೆಗೆದು ಹೊಸ್ದಾಗೆ ಹಾಕೋದು. ನಾನು ಮಂಗಳವಾರ ತುಳಸಿ ಅಮ್ಮನವ್ರಿಗೆ ಒಂದು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ತುಳಸಿ ಅಮ್ಮನವ್ರಿಗೆ ಒಂದು ವಿಶೇಷವಾಗಿ ಗುರುವಾರ ಪೂಜೆ ಮಾಡಿಕೊಂಡು ಹೊಸ್ಲಿಗೆಲ್ಲ ಪೂಜೆ ಮಾಡ್ಕೊತೀನಿ. ಇನ್ನು ನೆಕ್ಸ್ಟ್ ಮಾರನೇ ದಿವಸ ನಾವು ಬಂದಿತ್ತು ಬನಶಂಕರಿ ಅಮ್ಮನವ್ರ ಹತ್ರ. ನೋಡಿ ತುಂಬ ಜನ ಆಯಿತು. ಇದ್ರ ಮಂಗಳವಾರ ಅಮಾವಾಸ್ಯೆ ಇತ್ತಲ್ವ, ಮಣ್ಣೆತ್ತಿನ ಅಮಾವಾಸ್ಯೆ. ಎಷ್ಟು ಜನ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ಕಾಲೇ ಇಡೋದಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ಜನ. ನಾನು ಯಾವತ್ತೂ ಅಷ್ಟು ಅಮೌಂಟ್ ಕೊಟ್ಟು ನಾನು ಹೋಗಿರಲಿಲ್ಲ. ಬಟ್ ಇವತ್ತು ಮಾತ್ರ 50 ರೂಪೀಸ್ ಅಮೌಂಟ್ನ ಕೊಟ್ಬಿಟ್ಟು ನಾವು ಸ್ವಲ್ಪ ಬೇಗನೆ ದರ್ಶನ ಆಗೋ ಥರ ಹೋಗಬೇಕಾಗಿತ್ತು. ಯಾಕೆ ಅಂತಂದರೆ ನಾನು ನೆಕ್ಸ್ಟೊಂದು ನನ್ನ ಶಕ್ತಿ ದೇವತೆ ಅಮ್ಮನವ್ರ ಹತ್ರ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಬೇಗ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಗೂ ಕೂಡ ಹೋಗಿ ವರ್ಷಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು, ಸರಿ ಪೇ ಮಾಡಿಬಿಟ್ಟೆ, ಟಿಕೆಟ್ ತೊಗೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮಲೆ ಇಬ್ಬರು ಡಿಸೈಡ್ ಮಾಡಿಬಿಟ್ಟು ಸೊ 50 ರೂಪೀಸ್ ಅಲ್ಲಿ ಚಾರ್ಜ್ ಕೊಟ್ಬಿಟ್ಟು ಇನ್ನು ಅಮ್ಮನವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಅಮ್ಮನವ್ರಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ಕೊಂಡು ಬಂದೆ. ಇನ್ನು ಅಮ್ಮನವ್ರು ನಿಂಬೆಹಣ್ಣಿನ ದೀಪಾರಾಧನೆ ಬಗ್ಗೆ ಕೇಳಿದ್ದೀರ, ಖಂಡಿತ ಹೇಳ್ತೀನಿ. ಇನ್ನು ಪದ್ಮಾವತಿ ಅಮ್ಮನವ್ರ ಬಗ್ಗೆ ಕೂಡ ಕೇಳಿದರೆ ಅದು ಖಂಡಿತ ಶೇರ್ ಮಾಡ್ತೀನಿ. ಸ್ವಲ್ಪ ದಿವಸ ವೀಕ್ ನನಗೆ ಸ್ವಲ್ಪ ತುಂಬ ಬ್ಯುಸಿ, ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆ ಬ್ಯುಸಿ. ಅದಕ್ಕೋಸ್ಕರ ವೀಡಿಯೋಸ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಆದರೂ ಸಿಂಪಲ್ಲಾಗಿ ಶಾರ್ಟ್ಸ್ ಮಾಡಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇನ್ನು ನಾನು ಬಂದಿದ್ದು ನೋಡಿ ನನ್ನ ಶಕ್ತಿ ದೇವತೆ ವಾರಾಹಿ ಅಮ್ಮನವ್ರ ಹತ್ರ ಬಂದು, ಅವತ್ತು ಮಂಗಳವಾರ ಬೆಳಗ್ಗೆನೇ ಹೋಮ ಕೂಡ ಇತ್ತು, ಅಮಾವಾಸ್ಯೆ ಇತ್ತಲ್ಲ. ಸೊ ಅದಕ್ಕೆ ಅವರು ಬೆಳಗ್ಗೆನೇ ಹೋಮ ಕೂಡ ಮಾಡಿಬಿಟ್ಟಿದ್ರು. ನಾನು ಬನಶಂಕರಿ ಅಮ್ಮನವ್ರ ಹತ್ರ ಹೋಗಿಬಿಟ್ಟು ಅಲ್ಲಿಗೆ ಹೋಗೋಶ ಆಲ್ರೆಡಿ ಹೋಮ ಮುಗ್ದೋಗಿತ್ತು. ಅಲ್ಲಿ ಹೋಗ್ತಾ ಇರಬೇಕಾದ್ರೇ ಹೋಮ ಮಾಡಿದ್ದು ಸುವಾಸನೆ ಹೆಂಗಿತ್ತು ಅಂತಂದರೆ ಏನೋ ಒಂದು ಇದರಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಅಷ್ಟು ತುಂಬ ಚೆನ್ನಾಗಿ ಹೋಮ ಎಲ್ಲ ಮುಗಿಸಿದ್ರು ನೋಡಿ. ಬೆಳಗ್ಗೆ ಎಷ್ಟು ಜನ ಬಂದು ತೆಂಗಿನಕಾಯಿ ದೀಪಾರಾಧನೆಯನ್ನು ಅಮ್ಮನವ್ರಿಗೆ ಮಾಡಿ ಹೋಗಿದ್ದಾರೆ ಅಂತ. ಇನ್ನು ಬಂದು ಅಮ್ಮನವ್ರಿಗೆ ನಾನು ತೆಂಗಿನಕಾಯಿ ಮತ್ತು ತುಪ್ಪದ ದೀಪ, ನಾನು ಮಲ ಇಬ್ಬರು ಸೇರಿ ತುಪ್ಪದ ದೀಪ ಎಲ್ಲ ಹಚ್ಚಿಬಿಟ್ಟು ಅಮ್ಮನವ್ರನ್ನ ಕೇಳಿಕೊಂಡು ಇಲ್ಲೊಂದು ಮಿರಾಕಲ್ ನಡೆದೋಯ್ತು. ಸೊ ಆ ಮಿರಾಕಲ್ ಏನು ಅಂತ ಸೊ ನೆಕ್ಸ್ಟ್ ಇನ್ನೊಂದು ಸರಿ ಹೇಳ್ತೀನಿ ಖಂಡಿತ. ನಾನು ಅಂದ್ಕೊಂಡೇ ಇರಲಿಲ್ಲ. ಅಮ್ಮನವ್ರಿಗೆ ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಿಕೊಂಡು ಅರಿಶಿನ ಅಂದರೆ ಅಮ್ಮನವ್ರಿಗೆ ಅರಿಶಿನ ಅಂದರೆ ತುಂಬ ಇಷ್ಟ. ಗೋಪುರ ಅರಿಶಿನ ಪುಡಿ ತೊಗೊಂಡೋಗಿ ಅಮ್ಮನವ್ರಿಗೆ ಕೊಟ್ಬಿಟ್ಟು ಸ್ವಲ್ಪ ಹೂವನ್ನು ಕೂಡ ಕೊಟ್ಬಿಟ್ಟು ಅಮ್ಮನವ್ರಿಗೆ ತೆಂಗಿನಕಾಯಿ ದೀಪಾರಾಧನೆಯನ್ನು ಎಲ್ಲ ಮಾಡಿ ಅಮ್ಮನವ್ರ ಹತ್ರ ಕೂತ್ಕೊಂಡು ಬೇಡಿಕೊಂಡು ಅಮ್ಮನವ್ರನ್ನ ನೋಡಿಕೊಂಡು ಏನೇ ಇದ್ರೂ ಏನೋ ಗೊತ್ತಿಲ್ಲ, ಒಂದು ಎಷ್ಟು
ಶಕ್ತಿ ಅನಿಸುತ್ತೆ ವರಾಹಿ ಅಮ್ಮನವ್ರು ಅಂತಂದರೆ. ನಾನು ವರಾಹಿ ಅಮ್ಮನವ್ರ ಬಗ್ಗೆ ನಾನು 3-4 ಇಯರ್ಸ್ ಒಂದು ಎರಡು ವೀಡಿಯೋ ಹಾಕಿದ್ದೆ. ಸೊ ಆ ವಿಡಿಯೋ ಹಾಕಿದ್ಮೇಲೆ ನನ್ನ ವೀಡಿಯೋಸ್ ವೈರಲ್ ಆಗಿದ್ದು. ಸೊ ತುಂಬ ಚೆನ್ನಾಗಿ 3 ಲಕ್ಷ 1 ಲಕ್ಷ ಈ ಥರ ಎಲ್ಲ ವ್ಯೂಸ್ ಬಂದಿತ್ತು. ವಿತಿನ್ ಒಂದು 2-3 ವೀಕ್ಸಲ್ಲೇ ನಂದು ಆಲ್ರೆಡಿ 4000 ವಾಚ್ ಅವರ್ ಕಂಪ್ಲೀಟ್ ಕೂಡ ಆಗಿಬಿಟ್ಟಿತ್ತು. 1000 ಮೇಲೆ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದರು. ಸೊ ಅಷ್ಟು ಶಕ್ತಿಶಾಲಿ ಅಮ್ಮನವ್ರ ಬಗ್ಗೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಮತ್ತೆ ಅಮ್ಮನವ್ರ ಹತ್ರ ಹೋಗಬೇಕು, ಹಂಗೆ ಹೋದಾಗ ತಿಳಿಸ್ಕೊಡ್ತೀನಿ. ಮತ್ತು ಬನಶಂಕರಿ ಅಮ್ಮದು ನಿಂಬೆಹಣ್ಣಿನ ದೀಪಾರಾಧನೆ ಕೂಡ ಕೇಳಿದ್ದೀರಾ, ಖಂಡಿತ ಅದು ನಾನು ಹೇಳ್ತೀನಿ. ನಾನು ಏನಕ್ಕೆ ಇಷ್ಟು ದಿವಸ ಬ್ಯುಸಿ ಇದ್ದೆ, ನಾನು ಏನಕ್ಕೆ ಬ್ಲಾಗ್ಸ್ನ ಶೇರ್ ಮಾಡಿಲ್ಲ ಅಂತ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿ ಹೇಳ್ತೀನಿ. ನಿಮ್ಗೆ ಹೇಳದೇ ಇರೋಕ್ಕಾಗುತ್ತಾ ನಾನು ಏನಕ್ಕೆ ವ್ಲಾಗ್ಸ್ ಮಾಡಿಲ್ಲ, ಅಷ್ಟೊಂದು ಬ್ಯುಸಿ ಇದ್ರೆ ಅಂತಂದರೆ ಖಂಡಿತ ಹೌದು, ತುಂಬ ಬ್ಯುಸಿ. ಬೆಳಗ್ಗೆ ಎದ್ದರೆ 5:15 5:45 ಎದ್ದರೆ ಮತ್ತು ಸಂಜೆ ಮಲಗೋವರೆಗೂ ನಂಗೆ ಟೈಮೇ ಸಾಕಾಗ್ತಾಯಿರಲಿಲ್ಲ ಕೆಲಸಗಳು ಮುಗಿಸ್ಕೊಳೋಕ್ಕೆ. ಸೊ ಅಷ್ಟು ಬ್ಯುಸಿ ಇತ್ತು. ಸೊ ಅದಕ್ಕೋಸ್ಕರ ವೀಡಿಯೋಸ್ನ ಮಾಡಿಲ್ಲ. ಸೊ ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ನಾನು ಇಷ್ಟು ದಿನದ ವ್ಲಾಗ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.